ಇವತ್ತು ನಾವು ಮಾತಾಡೋ ಒಂದು ಇಂಪಾರ್ಟೆಂಟ್ ಆದ ಹೆಲ್ತಿ ಟಾಪಿಕ್ ಬಂದು ಬಿ ಪಿ. ಹಾಗಾಗಿ ಇದನ್ನು ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಈ ಹೈಪರ್ ಟೆನ್ಷನ್ ಎರಡಾಗಿ ಡಿವೈಡ್ ಮಾಡ್ತಾರೆ. ಒಂದು ಪ್ರೈಮರಿ ಹೈಪರ್ ಟೆನ್ಷನ್, ಸೆಕೆಂಡ್ರಿ ಹೈಪರ್ ಟೆನ್ಷನ್. ಈ ಪ್ರೈಮರಿ ಹೈಪರ್ ಟೆನ್ಷನ್ನಲ್ಲಿ ನಾವು ಸರಿಸುಮಾರು 90% ಆದ ಪೇಷಂಟ್ಸ್ನ ನೋಡ್ತೇವೆ. ಅಲ್ಲಿ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ನೋಡ್ತೀವಿ. ಯಾವುದೇ ಒಂದು ಪೇಷಂಟ್, ಯಾವುದೇ ಒಂದು ಏಜ್ ಆಗಲಿ, ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ಇರಲಿ, ಯಾವುದೇ ಒಂದು ಕಂಟ್ರಿ ಇರಲಿ, ಬಿ ಪಿ ಮೋರ್ ದೆನ್ 140/90 ಅಂದರೆ 140/90 ಇದ್ದರೆ ಎಲ್ಲ ಥರ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ. ತಲೆನೋವು ಅಂತ ನಮ್ಮ ಒಂದು ಕ್ಲಿನಿಕಲ್ಲಿ ಹೆಡ್ಏಕ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಕಂಪಲ್ಸರಿ ಬ್ಲಡ್ ಪ್ರೆಷರ್ಸ್ನ ಚೆಕ್ ಮಾಡಿಬಿಟ್ಟು ಆದಷ್ಟು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅಲ್ಲಿ ಒಂದು ರೂಲ್ 50/50 ಅಂತ ಇದೆ. ಅಂದರೆ ನಮ್ಮ ಒಂದು ಪಾಪ್ಯುಲೇಷನಲ್ಲಿ 50% ಬಂದು ಅನ್ಡಯಾಗ್ನೋಸ್ಡ್ ಹೈಪರ್ ಟೆನ್ಷನ್, ಅದರಲ್ಲಿ ಅನದರ್ 50% ಹೂ ಹ್ಯಾವ್ ಬೀನ್ ಡಯಾಗ್ನೋಸ್ಡ್ ಆರ್ ನಾಟ್ ಬೀನ್ ಟೇಕನ್ ಟ್ರೀಟ್ಮೆಂಟ್ ಆರ್ ಅಂಡರ್ ಟ್ರೀಟೆಡ್ ಫಾರ್ ಹೈಪರ್ ಟೆನ್ಷನ್. ಮೆಷರ್ಮೆಂಟ್ ಮಾಡೋ ಒಂದು ಪದ್ಧತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಪೇಷಂಟ್ ಬಿ ಪಿ ಚೆಕ್ ಮಾಡುವಾಗ ಬ್ಲಾಡರ್ ಫುಲ್ ಆಗಿರಬಾರ್ದು. ಕಾಫಿ, ಟೀ, ಹೈಪರ್ ಟೆನ್ಷನ್ ಅಂತ ನಾವು ನೋಡಿದ್ರೆ ನಮ್ಮ ಒಂದು ಬಾಡಿಯಲ್ಲಿ ಜೆನೆಟಿಕ್, ಸ್ಟ್ರೆಸ್, ನಾವು ತಿನ್ನೋ ಒಂದು ಫುಡ್, ಅವೆಲ್ಲ ರೀಸನ್ಸ್ ಆಗಿಬಿಟ್ಟು ಬ್ಲಡ್ ವೆಸಲ್ಸ್ ತಿಕ್ಕಾಗ್ಬಿಟ್ಟು ಅದು ಆಗೋ ಒಂದು ಬಿ ಪಿನ ನಾವು ಪ್ರೈಮರಿ ಹೈಪರ್ ಟೆನ್ಷನ್ ಆರ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಸೆಕೆಂಡ್ರಿ ಹೈಪರ್ ಟೆನ್ಷನ್ ನಮ್ಮ ಬಾಡಿಯಲ್ಲಿ ಯಾವುದೋ ಒಂದು ಆರ್ಗನ್ ಡ್ಯಾಮೇಜ್ ಆಗಿ, ಸೇ ಲೈಕ್ ಕಿಡ್ನಿ, CKD, ಇಲ್ಲಾಂದರೆ ಎಂಡೋಕ್ರೈನ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ ಅಂಥ ಒಂದು ಕಂಡೀಷನಲ್ಲಿ ಬಿ ಪಿ ಕಾಣಿಸ್ಕೊಳ್ಳೋದನ್ನು ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾವಾಗ ಚೆಕ್ ಮಾಡಿಸ್ಬೇಕು ರೊಟೀನಾಗಿ ಅಂದರೆ, ಯಾವುದೇ ಒಂದು ವ್ಯಕ್ತಿ ಮೋರ್ ದೆನ್ 30 years ಆದಮೇಲೆ ಎವ್ರಿ ಇಯರ್ ಬಿ ಪಿ ನಾರ್ಮಲ್ ಆಗಿದೆ ಅಂದರೆ ಎವ್ರಿ 2 years ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಆದರೆ ಬಿ ಪಿ ಸುಮಾರು ಪ್ರೀ ಹೈಪರ್ ಟೆನ್ಷನ್ ಅಂದರೆ 130 to 140 ಇರೋ ಒಂದು ಪೇಷಂಟ್ಸ್ ಎವ್ರಿ 6 months ಚೆಕ್ ಮಾಡ್ಕೋಬೇಕಾಗುತ್ತೆ. ಕಮ್ಮಿ ತಿನ್ನಬೇಕಂತ ಹಲವಾರು ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕೆ ರೀಸನ್ ಬಂದು ಈ ಉಪ್ಪಿನ ಅಂಶ ನಮ್ಮ ಬಾಡಿಯಲ್ಲಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗಿಬಿಟ್ಟು ಬಿ ಪಿ ಜಾಸ್ತಿ ಆಗುತ್ತೆ.